ಎಸ್.ಕೆ ಸೂಪರ್ ಟಿ.ಎಂ.ಟಿ, ದ ಲಾಂಗ್ ಲೈಫ್ ಟಿ.ಎಂ.ಟಿ. ಕುಣಿಯಕ್ಕೆ ಬರ್ದೇ ಇರೋ ನೆಲಾಡೊಂಕು ಅಂತಾರಲ್ಲ, ಹಾಗೆ ಈ ಬಾಂಗ್ಲಾದವ್ರದ್ದು ಈ ಪಾಕಿಸ್ತಾನದವ್ರದ್ದು ಕತೆ. ಭಯ ಇರಬೇಕು. ಆ ಭಯಕ್ಕೆ ಏನೆಲ್ಲ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಸೊ ಈಗ ICC T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಪಂದ್ಯವನ್ನು ಬಹಿಷ್ಕಾರ ಮಾಡಿದೆ. ಆದರೂ ಕೂಡ ಭಾರತ ತಂಡ ಶ್ರೀಲಂಕಾಕ್ಕೆ ಪ್ರಯಾಣವನ್ನು ಬೆಳೆಸಲಿದೆ ಅಂತ BCCI ಮೂಲಗಳು ತಿಳಿಸಿದೆ. ಪಾಕ್ ನಿಜಕ್ಕೂ ಹೇಳಿದಂತೆ ಪಂದ್ಯವನ್ನು ಬಹಿಷ್ಕಾರ ಮಾಡಿದರೆ ಭಾರತ ವಾಕೋವರ್ ಪಡೆಯಲಿದೆ ಅಂತೆ. ಆದರೆ ವಾಕೋವರ್ಗೆ ಪಂದ್ಯ ನಿಗದಿಯಾಗಿರುವ ಫೆಬ್ರವರಿ 15ರಂದು ಟಾಸ್ ವೇಳೆ ತಂಡದ ನಾಯಕ ಮೈದಾನದಲ್ಲಿ ಇರಬೇಕು. ಹೀಗಾಗಿ ಟೀಮ್ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಶ್ರೀಲಂಕಾಕ್ಕೆ ತೆರಳಿದ್ದಾರೆ. ಈ ವೇಳೆ ಪಾಕ್ ತಂಡದ ನಾಯಕ ಸಲ್ಮಾನ್ ಅಲಿ ಗೈರಾದರೆ ಭಾರತಕ್ಕೆ ವಾಕೋವರ್ ಸಿಗಲಿದೆ. ಈ ಮಧ್ಯೆ ICC ಪಾಕ್ ತಂಡಕ್ಕೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದೆ. ಸೊ ಹಾಗಿದ್ದಾಗ ಏನು ಪಾಕ್ ಕ್ರಿಕೆಟ್ ಖ್ಯಾತೆ ICC ವಾರ್ನಿಂಗ್ ಕೊಟ್ಟಿರೋದು ಏನು ಅನ್ನುವಂಥದ್ದನ್ನು ಕೂಡ ನೋಡೋಣ. ಅದರಲ್ಲಿ ಪಂದ್ಯ ಬಹಿಷ್ಕರಿಸಿದರೆ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಕಾರಣ ಬಾಂಗ್ಲಾದೇಶ ಮೊದಲೇ ಹೇಳಿತು, ಅದರ ಪಾಡಿಗೆ ಅದು ಹೊರಟೋಯ್ತು. ಅದರ ಬದಲಾಗಿ ಈಗ ಬೇರೆ ತಂಡಕ್ಕೆ ಅವಕಾಶ ಕೂಡ ಸಿಕ್ತು. ಇವ್ರದ್ದು ಹಂಗಲ್ವಂತೆ, ಇವರು ಭಾಗಿಯಾಗ್ತಾರೆ, ಬಟ್ ಭಾರತದ ಜೊತೆಗೆ ಪಂದ್ಯ ಆಡೋದಿಲ್ವಂತೆ. ಅವರು ಫೈನಲಿಗೆ ಬಂದರೆ, ಭಾರತದ ಜೊತೆಗೆ ಬಂದರೆ ಅದನ್ನು ಬಿಟ್ಟು ಹೋಗ್ಬಿಡ್ತೀರಾ? ಪಾಕ್ಗೆ ICC ದಂಡ ವಿಧಿಸುವ ಸಾಧ್ಯತೆ ಇದೆ. ICC ಶ್ರೇಯಾಂಕ ಪಟ್ಟಿಯಲ್ಲಿ ಪಾಕಿಸ್ತಾನವನ್ನು ನಿಶ್ಚಲಗೊಳಿಸುವ ಸಾಧ್ಯತೆ ಇದೆ. ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ವಿದೇಶಿ ಆಟಗಾರರು ಭಾಗಿಯಾಗದಂತೆ ನಿರ್ಬಂಧ ಇರುವಂಥ ಸಾಧ್ಯತೆ ಇದೆ. ಪಂದ್ಯ ರದ್ದಾದರೆ ಜಾಹೀರಾತಿನಿಂದ ಕೋಟಿ ನಷ್ಟ ಆಗುತ್ತೆ. ಸುಮಾರು ಒಂದು 200ರಿಂದ 250 ಕೋಟಿ ರೂಪಾಯಿ ನಷ್ಟ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಸೊ ಈ ರೀತಿಯಾಗಿ ಪಂದ್ಯವನ್ನು ಬಹಿಷ್ಕಾರ ಮಾಡುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಏನು ಹೇಳ್ತಾ ಇದೆ ಈಗ? ಅರುಣ್, ಸಹಜವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬೈಲ್ಯಾಟ್ರಲ್ ಸೀರೀಸ್ ಯಾವುದೂ ಕೂಡ ಆಯೋಜನೆಯಾಗೋದಿಲ್ಲ. ಕಾರಣ ಪಾಕಿಸ್ತಾನದ ಆ ಭಯೋತ್ಪಾದಕರನ್ನು ಪೋಷಿಸುವಂತಹ ನಿರ್ಣಯ. ಹೀಗಾಗಿ ಭಾರತ ಬೈಲ್ಯಾಟ್ರಲ್ ಸೀರೀಸ್ ದ್ವಿಪಕ್ಷೀಯ ಸರಣಿಗಳನ್ನು ಆಯೋಜನೆಯನ್ನು ಮಾಡುವುದನ್ನು ನಿಲ್ಲಿಸಿದೆ. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದ್ರೆ ಅದು ICC ಆಯೋಜನೆ ಇರ್ಬೋದು ಅಥವಾ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಆಯೋಜನೆ ಮಾಡ್ತಕ್ಕಂತಹ ಪಂದ್ಯಗಳು. ಇದೀಗ T20 ವರ್ಲ್ಡ್ ಕಪ್ ಕೊಲಂಬೋದಲ್ಲಿ ಫೆಬ್ರವರಿ 15ನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮ್ಯಾಚ್ ಆಯೋಜನೆಯಾಗಿದೆ. ಈ ನಡುವೆ ಬಾಂಗ್ಲಾದ ಒಂದು ನೆಪವನ್ನು ಇಟ್ಕೊಂಡು ಪಾಕಿಸ್ತಾನ ನಾನು ಆಡೋದಿಲ್ಲ ಭಾರತದ ವಿರುದ್ಧ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ರಾಜಕೀಯ ನಾಯಕರು ತಗಾದೆಯನ್ನು ತೆಗೆದಿದ್ದಾರಂತೆ. ಹೀಗಾಗಿಯೇ ಇನ್ ಕೇಸ್ ಅವ್ರು ಆಡದೆ ಹೋದರೆ ಏನೆಲ್ಲ ಪರಿಣಾಮಗಳು ಆಗಬಹುದು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ಪಾಕಿಸ್ತಾನ ಸೂಪರ್ ಲೀಗನ್ನು ನಡೆಸುತ್ತೆ. ಆ ಸೂಪರ್ ಲೀಗ್ಗೆ ವಿದೇಶಿ ಆಟಗಾರರನ್ನ ನಾವು ಬಾಯ್ಕಾಟ್ ಮಾಡಬೇಕಾಗುತ್ತೆ, ಕಳಿಸೋದಿಲ್ಲ ಅನ್ನೋ ಮಟ್ಟಿಗೆ ICC ಎಚ್ಚರಿಕೆಯನ್ನು ಕೊಡುವ ಕೆಲಸವನ್ನು ಮಾಡಿದೆ. ಅದರ ಜೊತೆಗೆ ಭಾರತ ಪಾಕಿಸ್ತಾನದ ಹೈ ವೋಲ್ಟೇಜ್ ಮ್ಯಾಚ್ ಏನಿದೆ ಅದರ ಪ್ರತಿ 10 ಸೆಕೆಂಡ್ನ ಆ್ಯಡ್ ಏನಿದೆ ಅದು ಒಂದು 40 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ಹೀಗಾಗಿ ಒಟ್ಟಾರೆಯಾಗಿ ಇಡೀ ಪಂದ್ಯದ ಒಂದು 200ರಿಂದ 250 ಕೋಟಿ ಹಣ ಏನಿದೆ ಅದು ನಷ್ಟವಾಗುತ್ತೆ. ಹೀಗಾಗಿ ಭಾರೀ ಮೊತ್ತದ ದಂಡವನ್ನು ಪಾಕಿಸ್ತಾನದ ಮೇಲೆ ವಿಧಿಸ್ತಕ್ಕಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ICC ರ್ಯಾಂಕಿಂಗ್ ಏನಿದೆ ಆ ರ್ಯಾಂಕಿಂಗ್ ಇಂದ ತಂಡವನ್ನು ಕೈ ಬಿಡೋದಾಗಿ ಕೂಡ ICC ಕಠಿಣವಾದಂತಹ ಎಚ್ಚರಿಕೆಯನ್ನು ಕೈಗೊಳ್ಳೋದಾಗಿ ಇದೀಗ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಯ ಮೇಲೆ ಹೇಳಿದೆ. ಅಲ್ಲಿನ ರಾಜಕೀಯ ವೈರುಧ್ಯಗಳು ಏನೇ ಇರಬಹುದು, ಆದರೆ ಭಾರತ ಮತ್ತು ಪಾಕಿಸ್ತಾನ ಆಯೋಜನೆಯಾಗಿರ್ತಕ್ಕಂತಹ ಮ್ಯಾಚ್ ಏನಿದೆ ಇದನ್ನು ನೀವು ತಪ್ಪಿಸ್ಕೊಂಡಿದ್ದೆ ಆದಲ್ಲಿ ನಾವು ಬೇರೆ ರೀತಿಯ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ICC ಪಾಕ್ಗೆ ನೇರ ಎಚ್ಚರಿಕೆಯನ್ನು ಕೊಡುವ ಕೆಲಸವನ್ನು ಮಾಡಿದೆ. ಬಹುಶಃ ಈಗಾಗಲೇ ಭಾರತದಲ್ಲಿ ಈ ಒಂದು ವಿಚಾರವಾಗಿ ಟ್ರೋಲ್ ಆಗ್ತಿದೆ. ಈ ಒಂದು ನ್ಯೂಜಿಲೆಂಡ್ ತಂಡದ ವಿರುದ್ಧ 5 ಮ್ಯಾಚ್ ಸೀರೀಸ್ ಏನಿತ್ತು ಅದರಲ್ಲಿ ಭಾರತದ ಆಟಗಾರರು ಆಡದಂಥ ಆಟ ಏನಿದೆ, ಅವ್ರು ಹೊಡೆದಂಥ ರನ್ ಏನಿದೆ ಅದರಿಂದ ಹೆದರ್ಕೊಂಡು ಪಾಕಿಸ್ತಾನ ನಮ್ಮ ಜೊತೆ ಆಡೋದಕ್ಕೆ ಬರ್ತಿಲ್ಲ, ಅದರಿಂದ ಹೆದರ್ಕೊಂಡಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ವಿಡಿಯೋಗಳು ವೈರಲ್ ಆಗುವಂತಹ ಕೆಲಸ ಆಗ್ತಿದೆ.